ಪ್ರೈಸ್ ಲಾರ್ಡ್. ಪರಿಶುದ್ಧನೇ ಸ್ವಾಮಿ, ಮತ್ತೊಂದು ಆವರ್ತಿ ಸ್ವಾಮಿ ದೇವರ ಈ ಆರಾಧನೆ ಮುಖಾಂತರ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಹೋಗೋಣ. ಇವತ್ತಿನ ಸಂದೇಶ ಒಂದು ಯೋಹಾನ ಬರೆದ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನವಾಗಿದೆ. ಸಾಕು. ದೇವರು ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯ ತೋಟಗಾರನು. ಹಲ್ಲೆಲೂಯಾ. ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ ಅಂತ ಇದ್ದಾರೆ, ತಂದೆ ಬಂದು ತೋಟಕ್ಕೆ ಯಜಮಾನನು, ಈ ಲೋಕಕ್ಕೆ ಯಜಮಾನನಾಗಿದ್ದಾನೆ. ಅವರು ಯೇಸು ಸ್ವಾಮಿನ ಕಳಿಸಿ ಈ ಲೋಕದಲ್ಲಿ ಎಲ್ಲಾ ಮನುಷ್ಯರ ಪಾಪಗಳನ್ನ ತೊಳೆದುಕೊಂಡು ನೀನು ಹೊತ್ತುಕೊಂಡು ಶಿಲುಬೆ ಮೇಲೆ ಯಜ್ಞ ಆಗಿ ಅವರಿಗೆ ನೀ ಬಿಡುಗಡೆ ಕೊಡಬೇಕು, ಅದಕ್ಕಾಗಿ ನಾನು ನಿನ್ನ ಕಳಿಸಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ತಂದೆ ತೋಟಕ್ಕೆ ಯಜಮಾನ ಅಂದ್ರೆ ಲೋಕಕ್ಕೆ ಒಡೆಯನು. ಒಂದು ಮಾತಿನ ಮೇಲೆ ಆಕಾಶ ಉಂಟಾಗಲಿ, ಭೂಮಿ ಉಂಟಾಗಲಿ, ಗಿಡ ಪಲ್ಯ ಕಾಯಿ ಎಲ್ಲ ಉಂಟಾಗಲಿ. ಹಲ್ಲೆಲೂಯಾ. ಆದರೆ ಎಲ್ಲ ಉಂಟಾಗಲಿ ಅಂತ ಹೇಳಿದರು, ಮನುಷ್ಯನಿಗೆ ಮಾತ್ರ ಆ ರೀತಿ ಉಂಟು ಮಾಡಲಿಲ್ಲ. ದೇವರು ತನ್ನ ಕೈಯಿಂದ ತನ್ನ ಸ್ವರೂಪದಂತೆ ದೇವರು ಎಷ್ಟು ಸುಂದರವಾಗಿ ನಮ್ಮನ್ನ ನಿರ್ಮಾಣ ಮಾಡಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಎಲ್ಲ ಮಾಡಿ ತನ್ನ ಜೀವ ಶ್ವಾಸವನ್ನು ನಮ್ಮೊಳಗೆ ಊದಿಸಿದ್ದಾನೆ. ನಾವು ಮನುಷ್ಯ ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯಾ. ನೋಡಿ, ಅದಕ್ಕೆ ನಮಗೆ ಬದುಕುವ ಪ್ರಾಣಿಯಾಗಿದ್ದಾನಂತೆ ದೇವ್ರು ನಮ್ಮನ್ನ ನಿರ್ಮಾಣ ಮಾಡಿ. ಆಮೇಲೆ ಇವನಿಗೆ ಸಿಂಗಲ್ ಆಗಿರೋದು ಸರಿ ಇಲ್ಲ, ಒಬ್ಬಂಟಿಗನಾಗಿದ್ದು ಸರಿ ಇಲ್ಲ, ಇವನಿಗೆ ಸರಿ ಬೀಳುವ ಒಂದು ಸಂಗಾತಿಯನ್ನು ನಾನು ಮಾಡ್ಬೇಕು, ಅವಾಗ ಸರಿ ಆಗ್ತದೆ ಅಂತ ದೇವರು ಒಂದು ಆಲೋಚನೆ ಮಾಡಿಕೊಂಡು ಈ ಭೂಮಿ ಮೇಲೆ ನಿಮಗೆ ಗಾಢವಾದ ನಿದ್ರೆ ಬರಂಗೆ ಮಾಡಿ ಒಂದು ಎಲುಬನ್ನ ತೆಗೆದುಕೊಂಡು ಅದನ್ನ ಸ್ತ್ರೀಯನ್ನಾಗಿ ದೇವರು ನಿರ್ಮಾಣ ಮಾಡಿದರು. ಹಲ್ಲೆಲೂಯಾ. ಅದಕ್ಕೆ ನರದಿಂದ ಉತ್ಪತ್ತಿಯಾದ ನಾರಿ ಎನಿಸಿಕೊಳ್ಳುವಳು. ಹಲ್ಲೆಲೂಯಾ. ಅವರಿಬ್ಬರು ಒಂದೇ ಶರೀರವಾಗುವುದು. ಹಾಗಾಗಿ ಈ ದೇವರ ಒಂದು ಸಂಕಲ್ಪದ ಮೇರೆಗೆ ನಾವು ಜೀವಿಸುವುದಾದರೆ ದೇವರು ಕೊಡುವಂತ ಆಜ್ಞೆಯನ್ನು ನಾವು ಒಂದನ್ನು ಮೀರದೆ ಎಲ್ಲವನ್ನು ಕೈಗೊಂಡು ಭೂಮಿ ಮೇಲೆ ಬದುಕಿ ನಡೆದಾರೆ ಪರಲೋಕ ರಾಜ್ಯಕ್ಕೆ ನಮಗೆ ದೇವರು ಸಂತೋಷವಾಗಿ ಕರ್ಕೊಂಡು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಚಿತ್ತ ಈ ಲೋಕದಲ್ಲಿ ಒಂದನ್ನು ಹಾಳಾಗಬಾರ್ದು. ನಾನು ಉಂಟು ಮಾಡಿದ ಮನುಷ್ಯನು ನಿತ್ಯ ರಾಜ್ಯಕ್ಕೆ ಸೇರ್ಬೇಕೆ ಹೊರತು ನರಕಕ್ಕೆ, ಅಗ್ನಿಗಂಧಕ್ಕೆ, ಕೆರೆಗೆ ಹೋಗಬಾರ್ದು ಅಂತ ದೇವರ ಒಂದು ಆಸೆಯಾಗಿದೆ. ಅದ್ರ ಪ್ರಕಾರನೇ ನೀವೆಲ್ಲ ಬದುಕಿರಿ, ವಾಕ್ಯವನ್ನು ತಿಳಿದುಕೊಳ್ಳ್ರಿ, ಅದ್ರ ಪ್ರಕಾರ ಜೀವಿಸಿರಿ ಎಂಬುದಾಗಿ ತಂದೆಯಾದ ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಳಗೆ ಕೂತ್ಕೊಳ್ಳಮ್ಮ. ನೋಡಿ, ಮೇಲಿಂದ ತಂದೆ ತೋಟಗಾರನು ತನ್ನಲ್ಲಿದ್ದ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಯಾರು ದೇವರ ವಾಕ್ಯಕ್ಕೆ ಒಳಗಾಗದೆ ಈ ಲೋಕದಲ್ಲಿ ಜೀವಿಸುತ್ತಾರೋ, ಅದನ್ನೆಲ್ಲ ಒಂದು ಗಿಡ ನೆಟ್ಟಿ ಇವತ್ತು ನಾವು ನೀರು ಅದೆಲ್ಲ ಹಾಕಿ ಗೊಬ್ಬರಗಳೆಲ್ಲ ಹಾಕಿ ತಕ್ಕ ಸಮಯಕ್ಕೆ ಫಲ ಕೊಡಲಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತೀವಿ ನಾವು? ಮನುಷ್ಯರಾದವರು ನಾವೇ ಕಡ್ದು ಬಿಸಾಕ್ತೇವೆ. ಈ ಗಿಡ ಹಾಕಿ, ಮರ ಹಾಕಿ, ಗೊಬ್ಬರ ಹಾಕಿ, ನೀರು ಹಾಕಿ ಏನು ಫಲ ಕೊಡ್ಲಿಲ್ಲ, ಇದು ಒಣಗಿ ಹೋಗಿದೆ, ಕಿತ್ತು ಹಾಕು. ಹಲ್ಲೆಲೂಯಾ. ಇಂಥ ಮನುಷ್ಯರು ನಾವೇ ಹೀಗೆ ಹೇಳ್ಬೇಕಾದ್ರೆ ಪರಲೋಕದ ತಂದೆ ಸುಮ್ಮನೆ ಬಿಡ್ತಾರ? ನಮ್ಮನ್ನ ತೆಗೆದು ಹಾಕಿ ಬಿಡ್ತಾರಂತೆ. ಹಲ್ಲೆಲೂಯಾ. ನೋಡಿ, ಪ್ರತಿ ಒಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರಲ್ಲಿದ್ದು ವಾಕ್ಯವನ್ನ ತಿಳಿದುಕೊಂಡು ನಡೆಯುವಾಗ ಇನ್ನೆಚ್ಚು ವಾಕ್ಯವನ್ನು ಕೊಡ್ತಾರೆ, ಹೆಚ್ಚು ವಾಗ್ದಾನವನ್ನು ಮಾಡ್ತಾರೆ. ನಮ್ಮನ್ನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ದೇವರ ಹಸ್ತದಲ್ಲಿ ಇರುವುದಾದರೆ ನಮ್ಗೆಂದಿಗೂ ಕೈ ಬಿಡದಂತೆ ದೇವರು ನಡೆಸ್ತಾರೆ ಪ್ರಿಯನೇ. ಹಲ್ಲೆಲೂಯಾ. ಹಾಗಾಗಿ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಹಲ್ಲೆಲೂಯಾ. ಈಗ ಈ ದೇವರು ಕೊಟ್ಟಂತ ವಾಕ್ಯ ಸಂದೇಶವನ್ನು ಅರ್ಥ ಮಾಡಿಕೊಂಡು ಶುದ್ಧರಾಗಿದ್ದೇವೆ. ಅಯ್ಯೋಯ್ಯೋ, ಈ ರೀತಿ ಒಂದು ದಂಡನೆ ಬರ್ತದ? ನಾವು ಈ ದೇವರಲ್ಲಿದ್ದು ಫಲ ಕೊಡದೆ ಹೋದ್ರೆ ನಮ್ಮನ್ನ ಕಿತ್ತು ಹಾಕಿ ಬಿಡ್ತಾರೆ. ಎಲ್ಲಿ ಹಾಕ್ತಾರೆ? ಬೆಂಕಿ ಕೆರೆಯಲ್ಲಿ ಹಾಕ್ತಾರೆ. ನೀನ್ ಏನು ಉಪಯೋಗ ಇಲ್ಲದವನು, ನೀನ್ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅಂತಾರೆ. ಹಲ್ಲೆಲೂಯಾ. ಇವತ್ತು ನನ್ನಲ್ಲಿದ್ದು ನೀನು ಫಲ ಕೊಡುವುದಾದ್ರೆ ಪರಲೋಕದಲ್ಲಿ ಅಂತ ಜಾಗ. ಹಲ್ಲೆಲೂಯಾ. ಅದು ನಾವು ಕಲ್ಪನೆಕ್ಕಿಂತ ಮೀರಿದ್ದ ಜಾಗ.
ಅಂತ ಜಾಗದಲ್ಲಿ ದೇವರು ನಮಗೆ ಆ ಜಾಗಕ್ಕೆ ಕರಿತಾ ಇದ್ದಾರೆ ಹೊರತು ಇಲ್ಲಿ ಏನೋ ಮಾಡಿಕೊಂಡು ಹೆಂಗೋ ಇರೋದಕ್ಕೆ ಅಲ್ಲ ನಮ್ಮನ್ನ ಕರೆದಿರೋದು. ಹಾಲೆಲೂಯಾ. ಹಾಗಾಗಿ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರೋನು. ದೇವರೇ ಸ್ತೋತ್ರಪ್ಪ. ಹಾಲೆಲೂಯಾ. ದೇವ್ರು ಹೇಳ್ತಾರೆ, ಹೀಗಿರುವಾಗ ನಿಮ್ಮಲ್ಲಿ ನಾನು ವಾಸ ಮಾಡ್ತೇನೆ, ನನ್ನಲ್ಲಿ ನೀವು ವಾಸ ಮಾಡ್ತೀರಿ. ಆತ್ಮದಲ್ಲಿ ಯಾವಾಗಲೂ ಆರಾಧಿಸುವ ಕರ್ತನೆ. ಅದಕ್ಕೆ ದೇವರ ಮಕ್ಕಳು, ದೇವರ ಮಕ್ಕಳು ಅನ್ನಿಸಿಕೊಂಡವರು ಯಾವ ಕಾರ್ಯಕ್ಕೂ ಅವರು ಎಂಟ್ರಿನೇ ಆಗೋದಿಲ್ಲ. ಯಾಕೆ? ಅಲ್ಲಿ ಹೋಗಿದ್ರೆ ನಾವು ಅವ್ರಿಗೆ ತಕ್ಕಂಗೆ ಇವ್ರಿಗೆ ಮಾತಾಡ್ಬೇಕು, ಇವ್ರಿಗೆ ತಕ್ಕಂಗೆ ಅವ್ರಿಗೆ ಮಾತಾಡ್ಬೇಕು. ಅದಕ್ಕೆ ದೇವರ ಮಕ್ಕಳಿಗೆ ಅಧಿಕಾರವೇ ಕೊಟ್ಟಿಲ್ಲ. ನಿನ್ನ ಮಾತು ಸಮಾಧಾನವಾಗಿರ್ಬೇಕೆ ಹೊರತು ಜಗಳ ತುಂಬಿಗಳಿಗೆ ಕಾರಣವಾಗಬಾರದು. ಈ ಪ್ರಪಂಚದಲ್ಲಿ ನೀನು ರಸ್ತೆಯಲ್ಲಿ ಓಡಾಡುವಾಗ ನಿನ್ನನ್ನು ನೋಡಿ ಜನ ನಿನ್ಗೆ ಹೇಗೆ ಸಮಾಧಾನವಾಗಿ ಮಾತಾಡ್ತೀವಿ, ಈ ಮನುಷ್ಯನಿಗೆ ಸಿಟ್ಟು ಬರೋದಿಲ್ಲ, ಗಲಾಟೆ ಮಾಡಲ್ಲ, ಅವನು ನಿಜವಾಗ್ಲೂ ಯೇಸುಸ್ವಾಮಿ ಮಗನಾಗಿದ್ದ ಅಂತವ್ರು ಬೇಕು. ಇಲ್ಲಿ ಪ್ರಾರ್ಥನೆ ಕೇಳ್ಕೊಂಡೋಗಿ ಅಲ್ಲಿ ಬೀದಿ ಜಗಳ ಮಾಡೋದಲ್ಲ. ಅದಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ಹಾಗೂ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ಹಾಲೆಲೂಯಾ. ಹಾಗೆ ನಾನು ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು. ದೇವರು ದ್ರಾಕ್ಷಿಯ ಬಳ್ಳಿ, ನಾವೆಲ್ಲ ಕೊಂಬೆಗಳಾಗಿದ್ದೇವೆ. ಹಾಲೆಲೂಯಾ. ಹಾಗಾಗಿ ಕರೆದಾತನು ನಂಬಿಗಸ್ತನಾಗಿರೋದಕ್ಕಾಗಿ ಸ್ತೋತ್ರ. ಹಾಗಾಗಿ ಮತ್ತೆ ಈ ಕೆಳಗಡೆ, ಒಬ್ಬನು ತನ್ನಲ್ಲಿಯೋ ನಾನು ಅವನಲ್ಲಿಯೋ, ಒಬ್ಬನು ನನ್ನಲ್ಲಿಯೋ ನಾನು ಅವನಲ್ಲಿಯೋ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ದೇವರಾತ್ಮನು ನಮ್ಮ ಒಳಗಡೆ ಇರಬೇಕಾದ್ರೆ ನಾವು ಎಲ್ಲಾ ವಿಷಯದಲ್ಲೂ ಫಲ ಕೊಡುವಂತವರಾಗಿದ್ದೇವೆ. ಹಾಲೆಲೂಯಾ. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡಿದ್ದರೆ ದೇವರು ತಾನೇ ನಮಗೆ ಯಾವುದಕ್ಕೂ ಆಶಾಭಂಗ ಹಾಕಿ ಬಿಡುವುದೇ ಇಲ್ಲ. ಹಾಲೆಲೂಯಾ. ಹಾಗಾಗಿ ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿ. ದೇವರನ್ನ ಬಿಟ್ಟು ಏನ್ ಮಾಡಕ್ಕಾಗುತ್ತೆ? ನಮ್ಮ ಕೈನಲ್ಲಿ ಏನೂ ಮಾಡಕ್ಕಾಗಲ್ಲ. ಇವತ್ತು ಏನಾದ್ರೂ ಅಂತದಿಂತದ್ದು ಮಾಡಿದ್ರೆ ಅದು 4 ದಿವಸ ಸಂತೆ ಮಾತ್ರವೇ. ನಿತ್ಯಕ್ಕೂ ನಾವು ಏನೂ ಮಾಡಕ್ಕಾಗಲ್ಲ ಪ್ರಿಯನೇ. ದೇವರು ನಮ್ಮ ಜೊತೆಯಲ್ಲಿದ್ರೆ ನಮ್ಮನ್ನ ಎದುರಿಸುವವರು ಯಾರು? ಹಾಗಾಗಿ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟವನು. ನನ್ನಲ್ಲಿ ನನ್ನ ವಾಕ್ಯದಲ್ಲಿ ಆತನು ಇಲ್ಲದೆ ಹೋದರೆ, ಹಾಲೆಲೂಯಾ, ಅವನನ್ನ ತೆಗೆದು ಹೊರಗೆ ಬಿಸಾಡಿ ಬಿಡ್ತೇನೆ. ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟವನು. ಹಾಲೆಲೂಯಾ. ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಪ್ರಕಟಣೆ ಗ್ರಂಥದಲ್ಲಿ ಲಾಸ್ಟ್ ಹೇಳ್ತದೆ, ಎಲ್ಲವನ್ನು ಕೂಡಿಸಿ ನನಗಾಗಿ ಫಲ ಕೊಡೋದ್ರಂತ ಪ್ರತಿಯೊಂದು ಕೊಂಬೆಯನ್ನು ನಾನು ತೆಗೆದು ಬೆಂಕಿಯಲ್ಲೇ ಹಾಕುತ್ತೇನೆ. ಕೊಂಬೆಯನ್ನು ಫಲ ಕೊಡುವಂತದ್ದು ಹೆಚ್ಚು ನೀರನ್ನು ಹಾಕಿ ಗೊಬ್ಬರ ಹಾಕಿ ಅದನ್ನು ನಾನು ಬೆಳೆಸ್ತೇನೆ. ಹಾಲೆಲೂಯಾ. ಶಾಪವು ಆಶೀರ್ವಾದವು ನಿಮ್ಮ ಮುಂದೆ ಇದೆ. ನೀವ್ ಏನ್ ಬೇಕಾದ್ರೂ ತೆಗೆದುಕೊಳ್ಳ್ರಿ, ನಿಮ್ಗೆ ಇಷ್ಟ ಬಂದಂತ ರೀತಿ ಜೀವಿಸ್ರಿ. ಪ್ರಸಂಗಿ ಪುಸ್ತಕದಲ್ಲೇ ಬರೆಯಲ್ಪಟ್ಟಿದೆ, ಯೌವನಸ್ಥನೇ ಯೌವನ ಪ್ರಾಯದಲ್ಲಿ ಆನಂದಿಸೋ, ಹರ್ಷಿಸೋ, ಮನಸ್ಸಿಗೆ ಬಂದಂತೆ ನಡೆದಿಕೋ. ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ದೇವರಿಗೆ ಲೆಕ್ಕ ಕೊಡಬೇಕಾಗಿ ಬರ್ತದೆ. ಹಾಲೆಲೂಯಾ. ಹಾಗಾಗಿ ನಾವು ಯಾವತ್ತು ನಿರ್ದೋಷಿಯಾಗಿ ನಿರಪರಾಧಿಯಾಗಿ ಕಾಣಬೇಕು ಸ್ವಾಮಿ ಮುಂದೆ. ನಾವು ನಿರಪರಾಧಿ ಕಾಣದೆ ಹೋದ್ರೆ ವಿಚಾರಣೆ ದಿನಗಳಲ್ಲಿ ನಾವು ದೇವರ ಮುಂದೆ ಯಾರಿಂದ ಆದೀತು ನಿಲ್ಲಿಕ್ಕೆ? ಒಬ್ಬ ಪೊಲೀಸ್ ಮುಂದೆನೇ ನಿಲ್ಲಿಕ್ಕೆ ನಮಗೆ ಧೈರ್ಯ ಸಾಲದು ಪ್ರಿಯನೇ. ಅಂತ ನ್ಯಾಯಾಧಿಪತಿ ಇಡೀ ಪ್ರಪಂಚಕ್ಕೆ ನ್ಯಾಯ ತೀರಿಸುವ ದೇವರ ಮುಂದೆ ಹೇಗೆ ನಾವು ನಿಲ್ಲುವುದು? ಹಾಲೆಲೂಯಾ. ಏನು ನಾವು ಮಾಡ್ಲಿಕ್ಕಾಗೋದಿಲ್ಲ ಆ ಟೈಮಲ್ಲಿ. ಹಾಗೆ ಅವು ಸುಟ್ಟು ಹೋಗುತ್ತದೆ. ನೋಡ್ತಾ, ದೇವರ ವಾಕ್ಯದಲ್ಲಿ ನಾವೆಲ್ಲರೂ ನೆಲೆಗೊಂಡಿದ್ದರೆ ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ದೇವರು ನಿಮ್ಗೆ ಕೊಡುವವರಂತವರಾಗಿದ್ದಾರೆ. ಹಾಲೆಲೂಯಾ. ಇದು ಸ್ಪಷ್ಟವಾಗಿ ದೇವರು ಹೇಳುವಂತ ಮಾತಾಗಿದೆ.
ಏನೋ ಇಲ್ಲಿ ಬಲಗಡೆ ಕಿವಿಲಿ ಕೇಳಿ ಎಡಗಡೆ ಕಿವಿಲಿ ಬಿಡುವುದಲ್ಲ. ಇದು ನಿಮ್ಮ ಆತ್ಮದೊಳಗೆ ಅಳವಡಿಕೆ ಮಾಡ್ಕೋಬೇಕು, ನಿಮ್ಮ ಮನಸ್ಸಿನ ಹೃದಯದೊಳಗೆ ಅಳವಡಿಕೆ ಮಾಡಿಕೋಬೇಕು. ಇದನ್ನ ಯಾವಾಗ ನೀವು ಇದ್ರ ಪ್ರಕಾರನೇ ನಾಳೆಯಿಂದ ಜೀವಿಸ್ತಿರೋ, ಹಲ್ಲೆಲೂಯಾ, ನಿಮ್ಮ ಸ್ಥಿತಿಗತಿ ಎಲ್ಲ ದೇವರ ಹಂಗೆ ಬದಲ ಮಾಡ್ತಾರೆ. ಆಟೋಮೆಟಿಕಲ್ ನಿಮ್ಗೆ ಗೊತ್ತಾಗೋದಿಲ್ಲ. ನಾನು ಇವತ್ತು ಬೆಳಗ್ಗೆ ಹೇಳಿದೆ, 25 ವರ್ಷಗಳ ಹಿಂದೆ ನನ್ನ ಸ್ಥಿತಿಗತಿ ಎಲ್ಲ ಹೇಗಿತ್ತು ಸ್ವಾಮಿ, ನನ್ನನ್ನು ಅಂತ ಜಾಗದಿಂದ ಇಲ್ಲಿಗೆ ಕರ್ಕೊಂಡ್ ಬಂದಿಲ್ಲಪ್ಪ, ನಿನಗೆ ಸ್ತೋತ್ರ. ಯಾಕಂದ್ರೆ ದೇವರ ದಿನ ಸಡನ್ ಆಗಿ ಆಗುವುದಿಲ್ಲ. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ನಾವು ವೇಟ್ ಮಾಡ್ಬೇಕು, ಕಾಯಬೇಕು. ನೀವು ಕಾದಿದ್ರೆ ಪ್ರತಿಫಲವನ್ನ ಹೊಂದುತ್ತೀರಿ. ಈಗ ಒಂದು ತೆಂಗಿನ ಮರ ಹಾಕ್ತೀವಿ, 3 ವರ್ಷದ ಫಲ ಇದೆ, 7 ವರ್ಷದ ಫಲ ಇದೆ. 7 ವರ್ಷ ಫಲ ಕೊಡುವಂಥದ್ದು ಎಷ್ಟೋ ವರ್ಷಗಳು ಇರ್ತದೆ. 3 ವರ್ಷದ ಫಲ ಕೊಡೋದು 10-15 ವರ್ಷ. ಮರ ಸತ್ತೋಗ್ತದೆ. ನೀನು ಮರ ಹತ್ತದು ಬೇಡ, ಏಣಿ ಹಾಕೋದು ಬೇಡ, ಕೈಯಲ್ಲಿ ಸಿಕ್ಕಿದ್ರೆ ಎಳ್ನೀರು ಕಾಯಿ ಸಿಗ್ತದೆ. ಆದರೆ ಅದಕ್ಕೆ ಆಯುಷ್ ಕಾಲ ಕಡಿಮೆ. ಯಾಕೆ? ಬೇಗ ಕೊಡ್ತದೆ ಪ್ರತಿಫಲ. ನೀ 7 ವರ್ಷ 8 ವರ್ಷಗಳ ಕಾಲ ನೀನು ವೇಟ್ ಮಾಡಿ ಅದನ್ನ ಕೀಳುವುದಾದರೆ ಇವತ್ತು ಸತ ನೀನು ಒಳ್ಳೊಳ್ಳೆ ತೆಂಗಿನಕಾಯಿಗಳನ್ನ ಕಿತ್ಕೊಂಡು ಬರ್ಬೋದು ಮಗನೇ, ಪ್ರಿಯನೇ. ಇದು ದೇವರು ಮಾಡುವಂತ ಕಾರ್ಯ. ಅದಕ್ಕಾಗಿ ನಾವು ದೇವರಿಗೆ ಯಾವತ್ತು ಪರೀಕ್ಷೆ ಮಾಡಬಾರ್ದು. ದೇವರೇ ಇವತ್ತು ಕಾರ್ಯ ನಡೀಲಿಲ್ವಾ, ಪ್ರಾರ್ಥನೆ ಮಾಡಿಕೊಳ್ಳೋದೆ, ದೇವರೇ ಇವತ್ತು ಕೆಲಸ ಆಗಲಿಲ್ಲ, ಆಯ್ತು ತೊಂದರೆ ಇಲ್ಲ, ನಾಳೆ ಆಗ್ಲಿ ನಾಡ್ದಾಗ್ಲಿ ತಿಂಗಳು ಬಿಟ್ಟಾಗ್ಲಿ ವರ್ಷ ನಾನು ಕಾಯ್ತೀನಿ ಸ್ವಾಮಿ. ನೀ ಕೊಟ್ಟರು ಸ್ತೋತ್ರ, ಕೊಡಲಿಲ್ಲ ಅಂದ್ರೆ ಸ್ತೋತ್ರ, ನಿನಗೆ ಮಾತ್ರ ನಾನು ಬಿಡುವುದಿಲ್ಲ. ಹಲ್ಲೆಲೂಯಾ. ನಿನ್ನ ಪಾದ ನಾನು ಬಿಡಲ್ಲ ಸ್ವಾಮಿ. ರಕ್ತಕೋಶಮ ರೋಗಿ ಉಡುಪಿನ ಗೊಂಡೆ ಮುಟ್ಟಿದ ತಕ್ಷಣ ಆಕೆಯ ರಕ್ತಸ್ರಾವ ನಿಂತು ಹೋಯಿತು. 12 ವರ್ಷದಿಂದ ಯಾವ ಆಸ್ಪತ್ರೆಗೆ ಹೋಗಿ ಏನೇನು ಟ್ರೀಟ್ಮೆಂಟ್ ತೆಗೆದುಕೊಂಡ್ರು, ಯಾವ ಟ್ರೀಟ್ಮೆಂಟ್ ಕೆಲಸ ಮಾಡಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಉಡುಪಿನ ಗೊಂಡೆ ಒಂದು ಚೂರು ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೇನೆ ಎಂಬುದಾಗಿ ಅವಳ ಬಗ್ಗೆ ಒಂದು ನಂಬಿಕೆ ಇತ್ತು. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡ್ತು, ನಿನ್ನ ನಂಬಿಕೆನೆ ನಿನ್ಗೆ ಹುಷಾರ್ ಮಾಡಂಗಾಗಿದೆ. ಇದು ದೇವರು ಮಾಡುವಂತ ಮಹತ್ ಕಾರ್ಯ. 3.5 ವರ್ಷಗಳ ಕಾಲ ಎಂತೆಂತ ಅದ್ಭುತ ಕಾರ್ಯ, ಎಂತೆಂತ ಮಹತ್ ಕಾರ್ಯಗಳನ್ನು ಮಾಡಿದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇದನ್ನ ನಂಬುವರಲ್ಲ, ದೇವರಿಗೆ ಒಂದು ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಯಾಕಂದ್ರೆ ಜೀವ ಸ್ವರೂಪನಾದ ದೇವರು ನನ್ನ ಪ್ರಾಣವನ್ನು ನರಕದಿಂದ ನಷ್ಟದಿಂದ ತಪ್ಪಿಸಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ರಾಚನೆ ಎಂಬುದಾಗಿ ದೇವರನ್ನ ಹಾಡಿ ಹರಸಿರಿ, ಹೊಗಳಿರಿ, ಅವ್ರನ್ನ ಗೌರವಿಸಿರಿ, ಅವ್ರನ್ನ ಸನ್ಮಾನಿಸಿರಿ. ಇದು ದೇವರಿಗೆ ಬಹಳ ಇಷ್ಟ. ಇದು ಬಹಳ ಇಷ್ಟ ದೇವರಿಗೆ. ಯಾಕಂದ್ರೆ ನನಗೆ ಸಲ್ಲತಕ್ಕ ಗೌರವ ನೀನು ನನಗೇ ಸಲ್ಲಿಸಬೇಕು, ಮತ್ತೊಬ್ಬರಿಗೆ ಸಲ್ಲಗುಡಿಸಬೇಡ. ಯಾವುದೇ ಭೂಮಿ ಮೇಲೆ ಇದ್ದರೂ ಸತ ಫಸ್ಟ್ ನನ್ನ ತಂದೆಗೆ ಅರ್ಪಣೆ ಮಾಡಬೇಕು. ನನ್ನಲ್ಲೇ ನಾನು ನಿನ್ನ ಸಮರ್ಪಣೆ ಮಾಡಿಕೊಳ್ತೇನೆ, ನನ್ನ ಕುಟುಂಬವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆ, ನೀವು ನಡೆಸಿರಿ ಸ್ವಾಮಿ ಎಂಬುದಾಗಿ ನೀವು ಯಾರ್ಯಾರು ನಂಬಿಕೆಯಿಂದ ಇಡ್ತೀರೋ, ಒಂದು ಸಣ್ಣ ಗಿಡ ಹಾಕಿದೀರಾ ಅಂತ ಇಟ್ಕೊಳ್ರಿ, ನೀವು ಬೆಳೀತಾ 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 ಹೆಂಗೆ ಫಲ ಕೊಡ್ತದೆ ನಿಮ್ಮ ಜೀವನದಲ್ಲಿ, ಹಾಗೆ ದೇವರು ಎತ್ತಲ್ಪಡ್ತಾರೆ ನಿಮ್ಮ ಕುಟುಂಬವನ್ನು. ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದ್ರೆ ನನಗೆ ಮಾಡಿದ ಮಹತ್ ಕಾರ್ಯ, ಅದ್ಭುತ ಕಾರ್ಯವನ್ನ ನಾನು ಪ್ರಕಟ ಮಾಡ್ತಾ ಇದ್ದೇನೆ ಇಲ್ಲಿ, ಸುಮ್ಮನೆ ಏನು ಅಲ್ಲ. ಈಗ ನೀವು ನೆನೆಸ್ಬೋದು, ನಾವು ಆಟೋ ಓಡಿಸಿದ್ರೆ ನನ್ನ ದುಡಿಮೆ, ನಾನು ಊರಿಗೆ ಹೋದ್ರೆ ನನಗೆ ದುಡಿಮೆ ಅಂತ. ಹೌದು, ನಿಜ. ಆದರೆ ನಿಮ್ಮ ಹಿಂದೆ ಒಂದು ಬಲವಾದ ಒಂದು ಶಕ್ತಿ ಇದೆ. ಆ ಶಕ್ತಿಯ ಯೇಸು ಸ್ವಾಮಿ ಆಗಿದ್ದಾರೆ. ಯಾಕೆ? ನಿಮಗೆ ಎಜುಕೇಶನ್ ಕೊಟ್ಟು, ನಿಮಗೆ ಬುದ್ಧಿ ಜ್ಞಾನ ಕೊಟ್ಟವ್ರು ಯಾರು? ನಿಮಗೆ ಸಂಪಾದನೆ ಮಾಡ್ಲಿಕ್ಕೆ, ಇವತ್ತು ಸಂಪಾದನೆ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಮಾತಿದೆ, ಎಜುಕೇಶನ್ ಇದೆ. ಆದರೆ ಇದು ಎಲ್ಲಕ್ಕಿಂತ ಮೂಲ, ಈ ಎಜುಕೇಶನ್ ಮಾಡಕ್ಕೆ ಜ್ಞಾನ ಕೊಟ್ಟಿದ್ಯಾರು? ನಿಮಗೆ ಬಲ ಕೊಟ್ಟಿದ್ಯಾರು? ನಿಮಗೆ ಯಾರ ಹತ್ರ ಹೇಗೆ ಮಾತನಾಡ್ಬೇಕಂತ ಆಲೋಚನೆ ಕೊಟ್ಟವ್ರು ಯಾರು? ದೇವರು. ಅದಕ್ಕೆ ನಾವು ದೇವರನ್ನ ಮಹಿಮೆ ಪಡಿಸೋದು. ಹಲ್ಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ.
ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರ ಕರ್ತನೆ, ಈ ಯೋಹಾನ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ಕೊಟ್ಟಂತ ಸ್ವಾಮಿ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯತೆ ಕರ್ತನೆ. ನಮ್ಮ ಯಾವ ಆಲೋಚನೆ ಮಾತುಗಳು ಅಲ್ಲ ಸ್ವಾಮಿ ದೇವರೇ, ನಿಮ್ಮ ಪರಲೋಕದ ಮಾತಾಗಿದೆ ದೇವರೇ, ಸ್ತೋತ್ರ. ಇದ್ರ ಪ್ರಕಾರ ಸ್ವಾಮಿ ಹೇಗೆ ಓದುತ್ತೀವೋ ಅದೇ ರೀತಿಯಾಗಿ ಸ್ವಾಮಿ ಕೈಗೊಂಡು ನಡೆದವನು ಭಾಗ್ಯವಂತ ನಿಮ್ಮದಾಗಿ ಈ ವಾಕ್ಯ ವಚನದಲ್ಲಿ ನೀವು ತೋರಿಸಿಕೊಡುತ್ತಾಗಿ ಸ್ತೋತ್ರ ಮಾಡ್ತೀನಿ ಸ್ವಾಮಿ. ಹಾಲೆಲೂಯಾ. ಈ ಓದಿದಂತ ವಾಕ್ಯ ಸಂದೇಶವನ್ನು ಪ್ರತಿಯೊಬ್ಬರು ಕರ್ತನೆ ಅವ್ರ ಜೀವಿತದಲ್ಲಿ ಅಳವಡಿಕೆ ಮಾಡಿಕೊಂಡು ಇದ್ರ ಪ್ರಕಾರ ಜೀವಿಸಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವಗಳ ಪರಲೋಕ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಸಕಲ ಉಪಕಾರಗಳು ಒಂದನ್ನು ಮರೆಯಬೇಡ.